ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವರು ನಮ್ಮೊಂದಿಗೆ ಇವತ್ತು ಒಡಂಬಡಿಕೆ ಮಾಡಿಕೊಂಡಿರೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನ್ನೊಂದಿಗೆ ಈ ಹೊತ್ತು ಈ ಬೆಳಗ್ಗೆ ದೇವರು ಮಾತಾಡಿರುವುದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯನೇ ದೇವರ ಆಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಯಾವ ವಾಕ್ಯಗಳನ್ನು ನಮ್ಮನ್ನು ದೇವರು ಇಟ್ಟು ಮಾತಾಡುತ್ತಾನೋ ಅದು ದೇವರ ಮಾತಾಡಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಧರ್ಮ ಉಪದೇಶ ಕಾಂಡದಲ್ಲಿ 31ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರು ಇವತ್ತು ಈ ಬೆಳಗ್ಗೆ ಏನು ಹೇಳಿದ್ದಾರೆ ನನ್ನನ್ನು ಅಂದರೆ, ದೇವರು ತಿಳಿಸಿರುವುದು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗ್ಗೆ ದೇವರು ಆ ವಾಕ್ಯವನ್ನು ಇಟ್ಟು ನಮ್ಮೊಂದಿಗೆ ಮಾತಾಡಿರುವುದು. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ದೊಡ್ಡ ಜನಗಳ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಕ್ಕೆ ತರುವೆನು ಎಂದು. ಹಲ್ಲೆಲೂಯಾ. ನೀನು ಆಶೀರ್ವಾದ ನಿಧಿಯಾಗುವಿ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾಪದಲ್ಲಿ ಯೇಸು ಕ್ರಿಸ್ತನು ಈ ಸುಂದರವಾದ ವಾಗ್ದಾನಗಳನ್ನು ನಿಮ್ಮೆಲ್ಲರೊಂದಿಗೆ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆ ದೇವರು. ಯೇಸು ಕ್ರಿಸ್ತನ ಹೊರತು ಈ ಭೂಮಿಯಲ್ಲಿ ದೇವರು ಇಲ್ಲ. ಹಲ್ಲೆಲೂಯಾ. ಆತನು ನಿಜವಾದ ದೇವಕುಮಾರನು. ಪ್ರೈಸ್ ದಿ ಲಾರ್ಡ್. ಆತನು ನಿಜವಾದ ದೇವಕುಮಾರನು. ಆತನು ಈ ಭೂಮಿಗೆ ಬಂದಿರುವುದು ನನಗೋಸ್ಕರ, ನಿನಗೋಸ್ಕರ ಈ ಭೂಮಿಗೆ ಆತನು ಬಂದಿರೋದು. ಹಲ್ಲೆಲೂಯಾ. ನನಗೋಸ್ಕರ, ನಿನಗೋಸ್ಕರ ಈ ಭೂಮಿಗೆ ಬಂದಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸ್ವೀಟಿ ತಂದಕ್ಕೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮೆಲ್ಲರೊಂದಿಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ದೇವರು ನಿಮ್ಮನ್ನು ಹೇಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ನಿನ್ನನ್ನು ದೊಡ್ಡ ಜನಗಳ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಕ್ಕೆ ತರುವೆನು. ಹಲ್ಲೆಲೂಯಾ. ಪ್ರತಿದಿನ ಎದ್ದು ಪ್ರಾರ್ಥನೆ ಮಾಡಬೇಕು. ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುವ ಅದೇ ಯೇಸು ಕ್ರಿಸ್ತನು. ಪ್ರೈಸ್ ದಿ ಲಾರ್ಡ್. ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಆತನಿಗೆ ಎಲ್ಲವನ್ನು ಪೂರೈಸುವ ದೇವರು ಇವತ್ತು ಜೀವಿತವಾಗಿದ್ದಾರೆ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾರೆ ಎಂದು ನಾವು ಬಾಯಿ ತೆರೆದು ಹೇಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರೆದಿರುವ ದೇವರು ನಂಬಿಗಸ್ತನು. ಕರೆದಿರುವ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಕರೆದಿರುವ ಯೇಸು ಕ್ರಿಸ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಕೊರತೆಗಳಲ್ಲಿ ಬಿಟ್ಟು ಆತನು ನಿಮ್ಮಿಂದ ದೂರ ಹೋಗುವನಲ್ಲ. ಯೇಸು ಕ್ರಿಸ್ತನು ಕನಿಕಾರ ಉಳ್ಳುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಕನಿಕಾರ ಉಳ್ಳುವ ದೇವರಾಗಿದ್ದಾನೆ. ಆತನು ನಿಮ್ಮ ಮೇಲೆ ದಯ ತೋರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಆತನು ದಯ ತೋರಿಸುವ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿರಿ, ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇರುವುದು, ನಾನು ನಿನ್ನ ಹೆಸರು ದೊಡ್ಡದಾಗಿ ಮಾಡುತ್ತೇನೆ, ಪ್ರಖ್ಯಾತಿಗೆ ತರುತ್ತೇನೆ. ನಿನ್ನ ಹೆಸರು ಇವತ್ತು ಯಾರಿಗೆ ಬೇಡದಾಗಿರಬಹುದು,
ನಿನ್ನ ಹೆಸರು ಇವತ್ತು ಯಾರಿಗೆ ಬೇಡದಾಗಿರ್ಬೋದು, ನೀನು ಯಾರಿಗೆ ಬೇಡದಾಗಿರುವ ಮಗಳಾಗಿರ್ಬೋದು, ಮಗನಾಗಿರ್ಬೋದು, ಆದರೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವ ಮಾತುಗಳನ್ನು ನೀನು ಕೇಳು. ನಿನ್ನ ತಂದೆಯಾದ ಯೇಸು ಕ್ರಿಸ್ತನು ನಿನಗೆ ಹೇಳುವ ಮಾತನ್ನು ಕೇಳು. ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ವೈರಿಗಳನ್ನು ನಿನ್ನ ಪಾದದ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ ನೀನೊಂದು ದೊಡ್ಡ ಜನವಾಗಿ ಮಾರ್ಪಡ್ತೀಯ, ನೀನು ಒಂದು ದೊಡ್ಡ ಮನುಷ್ಯನಾಗಿ ಮಾರ್ಪಡ್ತೀಯ. ನೀನು ಕಳೆದೋಗಿರುವ ಎಲ್ಲವನ್ನು ಯೇಸು ಕ್ರಿಸ್ತನು ನಿನಗೆ ಹಿಂತಿರುಗಿ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಕಳೆದೋಗಿರುವುದು, ನಿನ್ನಿಂದ ಏನೇ ಕಳೆದೋಗಿರ್ಬೋದು, ಅದು ಯೇಸುವಿನ ನಾಮದಿಂದ 2ರಷ್ಟು ಹಿಂತಿರುಗಿ ಬರುತ್ತದೆ. ನಿನ್ನ ಕಳೆದೋಗಿರುವುದು ಅಷ್ಟೇ ನಿನಗೆ ಹಿಂತಿರುಗಿ ಬರುತ್ತದೆ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ನೀನು ಕಳ್ಕೊಂಡಿರುವುದು ಎಲ್ಲದರಲ್ಲಿ 2ರಷ್ಟು ನಿನಗೆ ಒದಗಿಸಿ ಕೊಡುತ್ತೇನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ನಾವು ನಂಬಬೇಕು. ಈ ವಾಕ್ಯಗಳನ್ನು ನಾವು ನಂಬಬೇಕು. ಯಾವಾಗ ನಾವು ನಂಬಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೋ, ಆ ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಆತ್ಮನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಹಲ್ಲೆಲೂಯಾ. ದೇವರು ಇದು ಹೇಗೆ ಮಾಡುತ್ತಾನೆಂದು ಚಿಂತೆ ಮಾಡಬೇಡ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದಾತನು ಆತನೇ ಆಗಿದ್ದಾನೆ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದಾತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯಾವುದೋ ಮನುಷ್ಯನ ಮೇಲೆ ಭರವಸೆಟ್ಟು ನಿರಾಸೆ ಆಗಿರಬಹುದು, ಯಾವುದೋ ಮೂರ್ತಿಗಳ ಮೇಲೆ ಭರವಸೆಟ್ಟು ನಿರಾಸೆ ಆಗಿರ್ಬೋದು. ಆದರೆ ಜೀವವುಳ್ಳ ಕರ್ತನಾದ ಯೇಸುವಿನ ವಾಕ್ಯದ ಮೇಲೆ ನೀನು ನಂಬಿಕೆ ಇಡುವುದಾದರೆ ನೀನು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ನೀನು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಹೇಳಬಹುದು, ಅಯ್ಯೋ ನನ್ನ ಸ್ವಂತ ತಂದೆ ಮೇಲೆ ನಾನು ಭರವಸೆ ಇಕ್ಕಿದ್ದೇನೆ, ಆದರೆ ನನಗೆ ನಿರಾಸೆ ಆಯಿತು ಎಂದು ಹೇಳಬಹುದು. ಸ್ವಂತ ತಾಯಿ ಮೇಲೆ ಭರವಸೆ ಇಕ್ಕಿದ್ದೇನೆ, ಆದರೆ ನನಗೆ ನಿರಾಸೆ ಆಯಿತು ಎಂದು ಹೇಳಬಹುದು. ಸ್ವಂತ ಮಗಳ ಮೇಲೆ, ಸ್ವಂತ ಮಗನ ಮೇಲೆ ಭರವಸೆ ಇಟ್ಟಿದ್ದೇನೆ, ಆದರೆ ನನ್ನ ಭರವಸೆಯನ್ನು ಎಲ್ಲರೂ ಮುರಿದು ಹಾಕಿದ್ದಾರೆ. ನನಗೆ ಇನ್ನು ಮೇಲೆ ಯಾರಿಗೂ ನಂಬಿಕೆ ಆಗುತ್ತಾ ಇಲ್ಲ, ಯಾರನ್ನ ಮೇಲೆ ನಾನು ನಂಬಿಕೆ ಇಡುವುದಿಲ್ಲ ಎಂದು ನೀನು ಮನಸ್ಸಲ್ಲಿ ನೊಂದಿರಬಹುದು. ನೀನು ಯಾರ ಮೇಲೆ ಭರವಸೆ ಇಡುವುದಕ್ಕಾಗಿ ನಿನಗೆ ಧೈರ್ಯ ಇಲ್ಲದೆ ಇರಬಹುದು. ಆದರೆ ಕರ್ತನಾದ ಯೇಸುವಿನ ಮೇಲೆ ಒಂದು ಸಾರಿ ಭರವಸೆ ಇಟ್ಟು ನೋಡು. ಆ ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನನ್ನು ಹೆಚ್ಚಿಸುತ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ಹೆಚ್ಚಿಸುತ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ. ಯಾಕಂದರೆ ವಾಕ್ಯದಲ್ಲಿ ಬರೆದಿರುವ ಎಲ್ಲ ನುಡಿಗಳನ್ನು, ಎಲ್ಲ ವಾಗ್ದಾನಗಳನ್ನು ನೆರವೇರುತ್ತವೆ. ಇನ್ನೊಂದು, ನಾವು ನಂಬಿಗಸ್ತರಲ್ಲ, ನಮ್ಮ ತಂದೆ ನಂಬಿಗಸ್ತನು. ಆತನು ಸಿಲುಬೆದ ಕುರಿತು, ಆತನು ತನ್ನ ಕುರಿತು ಮೊದಲಾಗೆ ತಿಳಿಸಿದರು. ಮನುಷ್ಯ ಕುಮಾರನು ಹಿಡಿದುಕೊಂಡು ರಾಜರ ಮಧ್ಯದಾಗೆ ತಗೊಂಡು ಹೋಗುವರು, ಆತನ ಮೇಲೆ ಉಗುಳುವರು, ಆತನನ್ನು ಹೊಡೆಯುವರು, ಆತನಿಗೆ ಸಿಲುಬೆದ ಮೇಲೆ ಹಾಕಿ ಕೊಲ್ಲುವರು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿದರು. ಆದರೂ ಅದಕ್ಕೆ ಯೇಸು ಕ್ರಿಸ್ತನು ಹಿಂಜಾರಲಿಲ್ಲ, ಅದಕ್ಕೆ ಯೇಸು ಕ್ರಿಸ್ತನು ಭಯಪಡಲಿಲ್ಲ. ಒಬ್ಬ ವ್ಯಕ್ತಿಯನ್ನು ಮುದ್ದಿಟ್ಟು ಹೇಳುತ್ತಾರೆ, ಈತನೇ ನನಗೆ ಹಿಡಿದುಕೊಡುವನು ಎಂಬುದಾಗಿ ಹೇಳುತ್ತಾರೆ. ಆದರೂ ಸಹ ಯೇಸು ಕ್ರಿಸ್ತನು ಭಯಪಟ್ಟು ಓಡಲಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದು ಎಲ್ಲ ಶಾಸ್ತ್ರಗಳನ್ನು ನೆರವೇರಲ್ಪಡುತ್ತದೆ ಎಂಬುದಾಗಿ. ಎಲ್ಲವನ್ನು ನೆರವೇರಬೇಕೆಂದು ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಅದು ಬರೆಯಲ್ಪಟ್ಟಿದೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡೋದು ಶಾಶ್ವತ ಪ್ರೇಮದಿಂದಲೇ. ನೀನು ಲೋಕದ ಪ್ರೀತಿಯಿಂದ ಹೋಗಬೇಡ, ನೀನು ಲೋಕದ ಪ್ರೀತಿಯಿಂದ ಹೋಗಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರ ಹಿಂದೆ ಹೋಗು, ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರ ಹಿಂದೆ ಹೋಗು. ನೀನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ತಿಳಿದಿರುವ ದೇವರ ಹಿಂದೆ ಹೋಗು. ಆ ದೇವರ ಕಡೆಗೆ ಇದುವರೆಗೂ ನೀನು ನಡೆದೇ ಇಲ್ಲ ಅಂದರೆ ನೀನು ಇವತ್ತು ಹೋಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಪರಿಶುದ್ಧ ಆತ್ಮನೇ, ನನ್ನನ್ನು ಕ್ಷಮಿಸು ಎಂದು ಬೇಡಿಕೋ. ಯೇಸುವೇ, ನನ್ನನ್ನು ಕ್ಷಮಿಸು ಎಂದು ಬೇಡಿಕೋ. ನಿನ್ನ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ, ನಿನ್ನ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ಯಾವ ಒಳ್ಳೆ ಮಾರ್ಗದಲ್ಲಿ ನಡೆಯಬೇಕು ದೇವರು ನಿನ್ನನ್ನು ತಿಳಿಸುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವ ಒಳ್ಳೆ ಮಾರ್ಗದಲ್ಲಿ ನೀನು ನಡೆಯಬೇಕು ಅದನ್ನೆಲ್ಲ ದೇವರು ನಿನಗೆ ತಿಳಿಸುತ್ತಾರೆ, ದೇವರು ನಿನಗೆ ಬೋಧಿಸುತ್ತಾರೆ. ನೀನು ಪ್ರಾರ್ಥನೆ ಮಾಡು. ಇವತ್ತು ನೀನು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ನೀನು ಇರುವ ಎಲ್ಲ ಪಾಪದಿಂದಲೂ ಯೇಸು ಬಿಡುಗಡೆ ಮಾಡಿ ನಿನ್ನ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ಹಲ್ಲೆಲೂಯಾ. ನಿನ್ನ ಪಾಪಗಳನ್ನು ಮನುಷ್ಯರ ಮುಂದೆ ಹೇಳಿಕೊಳ್ಳಲಾರದಂಥ ಪಾಪಗಳಾಗಿರ್ಬೋದು. ಆದರೆ ನಿನ್ನ ಕೋಣೆಯನ್ನು ಮುಚ್ಚಿಕೊಂಡು, ನಿನ್ನ ಮನೆ ಬಾಗಿಲನ್ನು ಮುಚ್ಚಿಕೊಂಡು ನೀನು ಮೊಳಕಾಲೂರೋದಾದರೆ ಪರಲೋಕದಲ್ಲಿರುವಂಥ ದೇವದೂತರು, ಪರಲೋಕದಲ್ಲಿರುವಂಥ ಯೇಸು ಕ್ರಿಸ್ತನು ನಿನ್ನ ಕೋಣೆಯೊಳಗೆ ಬಂದು ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಆತನು ಹೇಳಿರುವುದೇನು ಗೊತ್ತಾ? ನಾನು ನಿನ್ನ ಬಳಿಗೆ ಬರುತ್ತೇನೆಂದು, ನಾನು ನಿಮ್ಮ ಬಳಿಗೆ ಬರುತ್ತೇನೆಂದು ಯೇಸು ಕ್ರಿಸ್ತನು ಹೇಳಿರುವುದು. ಅದಕ್ಕಾಗಿ ನೀನು ಯೇಸುವಿನ ಬಳಿಗೆ ಬಂದು ನೀನು ಮೊಳಕಾಲೂರೋದಾದರೆ, ಅಯ್ಯೋ ನಾನು ಚರ್ಚಿಗೆ ಹೋದರೆ ದೇವರು ಸಿಗುತ್ತಾನೆಂದು ಚಿಂತೆ ಮಾಡಬೇಡ. ನೀನು ಇರುವ ಸ್ಥಳದಲ್ಲಿ ನಿನ್ನ ಬಾಗಿಲ ಕೋಣೆಯನ್ನು ಮುಚ್ಚಿಕೋ. ನೀನು ಅಂತರಂಗದಲ್ಲಿರುವ ಆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನಿನ್ನ ಪಾಪಗಳನ್ನು ಒಪ್ಪಿಕೋ. ಪರಿಶುದ್ಧಾತ್ಮನೇ, ಯಾವ ರೀತಿ ಈ ವ್ಯಕ್ತಿ ಬಂದು ಯೇಸುವಿನ ಬಳಿಗೆ ಬಂದು ಆತನ ತಂದೆ ಬಳಿಗೆ ಬಂದು, ಅಯ್ಯೋ ನಾನು ನಿನಗೂ ವಿರೋಧವಾಗಿ ಪರಲೋಕಕ್ಕೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು, ನಾನು ಇನ್ನು ಮೇಲೆ ನಿನ್ನ ಮಗನನ್ನಿಸಿಕೊಳ್ಳೋದಕ್ಕಾಗಿ ಯೋಗ್ಯನಲ್ಲ, ನಾನು ಇನ್ನು ಮೇಲೆ ನಿನ್ನ ಮಗಳನ್ನಿಸಿಕೊಳ್ಳೋದಕ್ಕಾಗಿ ಯೋಗ್ಯನಿಲ್ಲ, ಅಷ್ಟು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಆದರೆ ನನ್ನನ್ನು ಕ್ಷಮಿಸಿ ಬಿಡು ದೇವರೇ, ನನ್ನನ್ನು ಕ್ಷಮಿಸಿ ಬಿಡು ದೇವರೇ. ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನು ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನನ್ನ ತಂದೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದನು, ನನ್ನ ತಾಯಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಳು, ಅವರೆಲ್ಲ ನಂಬಿಕೆಗೆ ನಾನು ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿಬಿಡು ಎಂದು ಯಾವಾಗ ನೀನು ಕರ್ತನಾದ ಯೇಸುವಿನ ಮುಂದೆ ಹೋಗಿ ಒಪ್ಪಿಕೊಳ್ಳುತ್ತೀಯೋ ಆಗ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮದಿಂದ ನಿನ್ನನ್ನು ತುಂಬಿಬಿಡುತ್ತಾನೆ, ಪವಿತ್ರಾತ್ಮದಿಂದ ನಿನ್ನನ್ನು ತುಂಬಿಬಿಡುತ್ತಾನೆ. ಆ ಪಾಪ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ಯೇಸು ನಿನ್ನ ಒಳಗಿರುವುದಾದರೆ ಆ ಪಾಪ ನಿನಗೆ ಅಂಟಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಆ ಪಾಪದಿಂದ ಯೇಸುವಿನ ಪರಿಶುದ್ಧವಾದ ರಕ್ತದಲ್ಲಿ ತೊಳೆದು ಬಿಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ನಿನ್ನನ್ನು ಶುದ್ಧ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನ ಪಾಪಗಳನ್ನು ಕಡು ಕೆಂಪಾಗಿದ್ದರೂ ಭಯಪಡಬೇಡ. ನಿನ್ನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಯೇಸು ಜೀವಿತವಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಜೀವಿತವಾಗಿದ್ದಾರೆ. ಭಯಪಡಬೇಡ. ಲೋಕದಾಗಿರುವ ತಾಯಿ ತಂದೆಗಳನ್ನು ಅಯ್ಯೋ ನೀನು ಸತ್ತರು ಒಳ್ಳೆಯದಾಗಿತ್ತು ಎಂದು ಹೇಳಬಹುದು. ನೀನು ಮಾಡಿರುವ ಅವರಿಗೆ ಅವಮಾನದ ಕುರಿತಾಗಲಿ, ನೀನು ಮಾಡಿರುವ ಅವರ ಪಾಪ ಅವರ ನಂಬಿಕೆಯನ್ನು ಕಳೆದುಕೊಂಡಿದ್ದಕ್ಕಾಗಿ ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಭಯಪಡಬೇಡ. ಯೇಸು ಹೇಳಿರುವುದು ವಾಕ್ಯದಲ್ಲಿ,
ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂದು. ಹಲ್ಲೆಲೂಯಾ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಹಲ್ಲೆಲೂಯಾ ಎಂದು ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀನು ದೇವರ ಬಳಿಗೆ ಬಂದು ಹೇಳು, ಸ್ವಾಮಿ ನೀನು ನನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದರೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳು. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಎಂದು ಕೇಳು. ಈ ಪಾಪದಿಂದ ನನಗೆ ಬಿಡುಗಡೆ ಕೊಡು ಎಂದು ಕೇಳು. ಹಲ್ಲೆಲೂಯಾ. ಯಾವ ಪ್ರಕಾರ ಕಟ್ಟಿರುವ ಕತ್ತೆ ಮರಿಯನ್ನು ದೇವರು ಬಿಡುಗಡೆ ಕೊಟ್ಟಿದ್ದಾನೋ ಅದೇ ಪ್ರಕಾರ ನಿನ್ನನ್ನು ಸಹ ಯೇಸು ಬಿಡುಗಡೆ ಮಾಡುತ್ತಾರೆ. ನಿನ್ನನ್ನು ಸಹ ಯೇಸು ಬಿಡುಗಡೆ ಮಾಡುತ್ತಾರೆ. ಆ ಪಾಪದಿಂದ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ನೀನು ಪಡುವ ದುಃಖದಿಂದ ನಿನ್ನನ್ನು ದೇವರು ಬಿಡುಗಡೆ ಮಾಡುತ್ತಾರೆ. ನಿನ್ನನ್ನು ಹೇಗೆ ಆಶೀರ್ವಾದ ಮಾಡುತ್ತಾರೆ. ಈ ಪಾಪದಿಂದ ಯೇಸು ಹೊರಗಡೆ ತಂದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ದೊಡ್ಡ ಜನಗಳಂತೆ ಮಾಡುವೆನು, ದೊಡ್ಡ ಜನಗಳ ಆಗುವಂತೆ ಮಾಡುವೆನು, ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನ ಹೆಸರು ಕೆಟ್ಟೋಗಿದೆ ಎಂದು ಚಿಂತೆ ಮಾಡಬೇಡ. ನಾನು ಈ ಭೂಮಿಗೆ ವೇಸ್ಟ್ ಎಂದು ಚಿಂತೆ ಮಾಡಬೇಡ. ಆದರೆ ನಿನಗೋಸ್ಕರ ದೇವರು ಹೇಳ್ತಾ ಇರುವುದು, ನೀನು ಆಶೀರ್ವಾದ ನಿಧಿಯಾಗುವಿ. ಪ್ರೈಸ್ ದಿ ಲಾರ್ಡ್. ನೀನು ಆಶೀರ್ವಾದ ನಿಧಿಯಾಗುತ್ತೀಯ. ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಯೇಸು ನಿನ್ನ ಸಂಗಡಿದ್ದಾನೆ. ಯೇಸು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತಾರೆ. ಹಲ್ಲೆಲೂಯಾ. ಹಾಲೆಲೂಯಾ. ನೀನು ನಿನ್ನ ಪಾಪಗಳನ್ನು ನೀನು ಯೋಚನೆ ಮಾಡ್ತಿರ್ಬೋದು, ನನ್ನ ಪಾಪ ಕಡುಕೆಂಪಾಗಿದೆ, ನಾನು ಜಾಸ್ತಿ ಪಾಪ ಮಾಡಿದ್ದೇನೆ, ದೇವರು ನನಗೆ ಹೇಗೆ ಕ್ಷಮಿಸ್ತಾರೆಂದು ನೀನು ಯೋಚನೆ ಮಾಡ್ತಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಖಂಡಿತವಾಗಿ ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ. ನಿನ್ನನ್ನು ಉದ್ಧಾರ ಮಾಡುತ್ತಾರೆ. ನಿನ್ನ ಹೆಸರು ಪ್ರಖ್ಯಾತಿಗೆ ಬರುವಂತೆ ಮಾಡುತ್ತಾರೆ. ನೀನು ಆಶೀರ್ವಾದ ನಿಧಿಯಾಗುವಂತೆ ಮಾಡುತ್ತಾರೆ. ಇದು ಯೇಸು ನಿನಗಾಗಿ ವಾಗ್ದಾನ ಮಾಡಿರೋದು. ಇದು ಯೇಸು ನಿನಗಾಗಿ ವಾಗ್ದಾನ ಮಾಡಿರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾನೆ. ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಜನರನ್ನು ನೋಡಬೇಡ, ನಿನ್ನ ಸ್ವಂತದವರನ್ನು ನೋಡಬೇಡ, ನಿನ್ನ ಬಂಧು ಬಾರದವರನ್ನು ನೋಡಬೇಡ. ನೀನು ಕರ್ತನಾದ ಯೇಸು ಕ್ರಿಸ್ತನ ಮುಖವನ್ನು ನೋಡು. ನೀನು ಕರ್ತನಾದ ಯೇಸು ಕ್ರಿಸ್ತನ ಮುಖವನ್ನು ನೋಡುವುದಾದರೆ ನಿನ್ನನ್ನು ಇವತ್ತು ದೇವರು ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಹೇಳ್ತಾ ಇರುವುದು, ನಾನು ನಿನ್ನ ಹೆಸರು ದೊಡ್ಡ ಜನಗಳಾಗುವಂತೆ ಮಾಡುವೆನು, ನಿನ್ನನ್ನು ಆಶೀರ್ವಾದ ಮಾಡುವೆನು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನನ್ನನ್ನು ನೋಡಬೇಡಿರಿ, ವಾಕ್ಯಗಳನ್ನು ನೋಡಿರಿ, ವಾಕ್ಯಗಳನ್ನು ಧ್ಯಾನಿಸಿರಿ. ಆ ವಾಕ್ಯವನ್ನು ಹಿಡಿದಿಟ್ಟುಕೊಂಡು ದೇವರು ನಿಮ್ಮ ಕುರಿತಾಗಿ ಯಾವ ವಾಗ್ದಾನಗಳನ್ನು ತಿಳಿಸುತ್ತಾ ಇದ್ದಾನೋ ಆ ವಾಗ್ದಾನಗಳನ್ನು ಹಿಡಿದಿಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ಅಯ್ಯೋ, ಈ ಸಭೆಯಲ್ಲಿ ನನ್ನ ಹೆಸರು ಕೆಟ್ಟು ಹೋಗಿದೆ, ಈ ಸಮಾಜದಲ್ಲಿ ನನ್ನ ಹೆಸರು ಕೆಟ್ಟು ಹೋಗಿದೆ, ನಾನು ಸಾಯಬೇಕು, ನಾನು ಈ ಭೂಮಿ ಮೇಲೆ ಬಿಟ್ಟು ಹೋಗಬೇಕೆಂದು ಚಿಂತೆ ಮಾಡಬೇಡ. ನಿನ್ನ ಹೆಸರೇ ದೇವರು ಹೇಳ್ತಾ ಇರೋದು, ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು, ನೀನು ದೊಡ್ಡ ಜನಗಳಾಗುವಂತೆ ಮಾಡುವೆನು, ನೀನು ಆಶೀರ್ವಾದ ನಿಧಿಯಾಗುವಂತೆ ಮಾಡುವೆನೆಂದು ಕರ್ತನಾದ ಯೇಸು ಕ್ರಿಸ್ತನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಎದ್ದೇಳು, ವಾಕ್ಯಗಳನ್ನು ತೆಗೆದು ಆ ವಾಕ್ಯ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ತೆಗೆದು ಓದಿ. ನೀನು ಒಂಟಿಯಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಸಮಯ ಕಳಿ. ನೀನು ಯೇಸು ಕ್ರಿಸ್ತನ ಸಂಗಡ ಸಮಯ ಕಳೆಯುವುದಾದರೆ ಪರಲೋಕದಾಗಿರುವ ದೇವರು ಆತನು ತೆರೆದಿರುವ ನಿನಗೋಸ್ಕರ ಈ ಬಾಗಿಲು ಯಾರು ಮುಚ್ಚೋದಕ್ಕಾಗೋದಿಲ್ಲ. ಯಾರನ್ನು ನೋಡಿ ನೀನು ಚಿಂತೆ ಮಾಡಬೇಡ, ಆ ಬಾಗಿಲು ಯಾರು ಮುಚ್ಚೋದಕ್ಕಾಗೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಈ ವಾಕ್ಯದಂತೆ ಆಶೀರ್ವಾದ ಮಾಡಲೆಂದು ನಾನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಹಲ್ಲೆಲೂಯಾ. ನಮ್ಮ
ಚರ್ಚಿನ ಹೆಸರು ದೇವರು ಹೀಗೆ ಆತನ ಆಲೋಚನೆ ಕೊಟ್ಟಿರೋದು ಅದನ್ನೇ ಇಡಬೇಕೆಂದು ಹೇಳಿದರು. ಜೀಸಸ್ ಅದ್ಭುತ ಸ್ವರೂಪನು, ಜೀಸಸ್ ಅದ್ಭುತ ಸ್ವರೂಪನಾಗಿದ್ದಾನೆ. ಆ ಹೆಸರಲ್ಲಿ ನಾವು ಯೂಟ್ಯೂಬನ್ನು ಓಪನ್ ಮಾಡಿ ಚರ್ಚನ್ನು ಅದೇ ಹೆಸರಲ್ಲಿ ಓಪನ್ ಮಾಡುತ್ತೇವೆ. ದೇವರು ಅದೇ ಹೆಸರು ಕೊಟ್ಟಿರೋದು. ಏನು ಕೊಟ್ಟಿದ್ದಾರೆ ಗೊತ್ತಾ? ಯೇಸು ಅದ್ಭುತ ಸ್ವರೂಪನು, ಯೇಸು ಅದ್ಭುತ ಸ್ವರೂಪನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ನಿಮ್ಮ ಮಧ್ಯದಲ್ಲಿ ಅದ್ಭುತ ಸ್ವರೂಪನಾಗಿ ಬಂದು ಈ ವಾಗ್ದಾನಗಳನ್ನು ನಿಮ್ಮಲ್ಲಿ ನೆರವೇರಿಸಲೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್, ಆಮೇನ್, ಆಮೇನ್. ಯೇಸು ಅದ್ಭುತ ಸ್ವರೂಪನಾಗಿದ್ದೇನೆ ಅಂತೇಳಿ ಎಲ್ಲ ಜನಕ್ಕೆ ಗೊತ್ತಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ಜೀವವುಳ್ಳುವ ದೇವರು. ಆತನು ನಿಮ್ಮನ್ನು ದೊಡ್ಡ ಜನಗಳಾಗುವಂತೆ ಮಾಡುತ್ತಾನೆ. ಭಯಪಡಬೇಡಿರಿ, ದೇವರು ನಿಮ್ಮ ಸಂಗಡಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.